ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೋಗಿಲು ಲೇಔಟ್ನಲ್ಲಿ ಮನೆಗಳ ತೆರವು ಪ್ರಕರಣ ಬಿಜೆಪಿ ಸತ್ಯ ಶೋಧನಾ ಸಮಿತಿಯಿಂದ ವರದಿ ಸಲ್ಲಿಕೆ. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರಿಗೆ ವರದಿ ಸಲ್ಲಿಕೆ ಮಾಡಲಾಗಿದೆ. ಎಸ್ಆರ್ ವಿಶ್ವನಾಥ್ ನೇತೃತ್ವದ ಸತ್ಯ ಶೋಧನಾ ಸಮಿತಿ ಸುಮಾರು 108 ಪುಟಗಳ ವರದಿಯನ್ನ ಸಲ್ಲಿಸಿರುವಂಥದ್ದು ಸಮಿತಿ. ಸತ್ಯಶೋಧನಾ ಸಮಿತಿಯವರು ಸ್ಥಳಕ್ಕೆ ಹೋಗಿದ್ರು. ಏನೇನು ಪರಿಸ್ಥಿತಿ ಇದೆ, ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ಫೇಕ್ ಡಾಕ್ಯುಮೆಂಟ್ಸ್ ಯಾರ ಹತ್ರ ಇದೆ, ಇವ್ರು ನಿಜವಾಗ್ಲೂ ನಮ್ಮ ಕರ್ನಾಟಕದವರೇನಾ, ಬೇರೆ ಕಡೆಯಿಂದ ಬಂದವರ, ಓಟಿಗಾಗಿ ಇವ್ರಿಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ರ, ಇದರಲ್ಲಿ ಎಷ್ಟು ಜನ ಸತ್ಯ ಹೇಳ್ತಾ ಇದ್ದಾರೆ, ಎಷ್ಟು ಜನ ಸುಳ್ಳು ಹೇಳ್ತಾ ಇದ್ದಾರೆ, ಏನು ಅಕ್ರಮ ಆಗಿದೆ, ಒತ್ತುವರಿಯಾಗಿದ್ದು ಹೌದಾ, ಒಕ್ಕಲೆಬ್ಬಿಸಿರೋದು ಹೌದಾ, ಇದೆಲ್ಲದ್ರ ಬಗ್ಗೆಯೂ ಖುದ್ದಾಗಿ ನಾವೇ ನೋಡ್ತೀವಿ ಅಂತ ಸ್ಥಳಕ್ಕೆ ಭೇಟಿ ಕೊಟ್ಟು ಎಲ್ಲರೂ 1 to 1 ಮಾತಾಡಿಸಿ ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಸಂಗ್ರಹಿಸಿದ್ದಾರೆ. ಅದನ್ನು ಈಗ ಅವರ ಅಧ್ಯಕ್ಷರು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವ್ರ ಕೈಯಲ್ಲಿ ಕೊಟ್ಟಿರೋದು. ಸತ್ಯ ಶೋಧನಾ ಸಮಿತಿ ತಯಾರಿಸಿದಂಥ ವರದಿಯನ್ನು ಕೊಡಲಾಗಿದೆ. ಇವರು ಇದನ್ನು ಹೈಕಮಾಂಡಿಗೆ ರವಾನೆ ಮಾಡ್ತಾರೋ, ಇವರೇ ಇಟ್ಕೊಳ್ತಾರೋ, ಅದೇನು ಕಥೆಯೋ ಗೊತ್ತಿಲ್ಲ. ಬಟ್ ಈ ವರದಿಲಿ ಏನಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈ ನಿರಾಶ್ರಿತರು ಅಥವಾ ಆಕ್ರಮಿತರು ಅಂತ ಏನು ಕರೆಸ್ಕೊಳ್ತಾ ಇದ್ರಲ್ಲ, ಇವ್ರಗಳ ಬಗ್ಗೆನೇ ಒಂದಷ್ಟು ಅನುಮಾನ ಇದೆ. ಇವ್ರು ಇಲ್ಲಿಯವ್ರು ಅಲ್ಲೇ ಅಲ್ಲ, ಕೇರಳದವರು, ಬಾಂಗ್ಲಾದವರು, ಕನ್ನಡನೇ ಬರಲ್ಲ, ಇವರಿಗೆ ಯಾಕೆ ಪುಕ್ಷಟ್ಟೆ ಮನೆ ಕೊಡಬೇಕು, ಇದರಲ್ಲೂ ರಾಜಕಾರಣ, ಈ ಥರದ್ದೆಲ್ಲ ಇದೆ. ಸೊ ಹಾಗಾಗಿ ಒಂದು ಕ್ಲಾರಿಟಿ ಅನ್ನೋದು ಬೇಕಾಗತ್ತೆ. ಬಿ ಜೆ ಪಿಗರ ವರದಿಯಲ್ಲಿ ಏನಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟು ಆಗತ್ತೆ. ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ಗಳಿದೆಯಾ, ಇವ್ರುಗಳ ಯಾರ ಹತ್ರನೂ ದಾಖಲೆಗಳೇ ಇಲ್ಲ ಅನ್ನೋದಕ್ಕೆ ಏನಾದರೂ ಮಾಹಿತಿ ಇದೆಯಾ, ಏನೇನು ಈಗ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋದು ನೋಡಬೇಕಾಗತ್ತೆ. ಕಳೆದೊಂದು ತಿಂಗಳಿಂದ ಬಾಂಗ್ಲಾ ನಿವಾಸಿಗಳು ವಾಸವಿದ್ರು. ಸಮಿತಿ ಪ್ರಮುಖ ಶಾಸಕ ಎಸ್ಆರ್ ವಿಶ್ವನಾಥ್ ಸ್ಟೇಟ್ಮೆಂಟ್, ತಾತ್ಕಾಲಿಕವಾಗಿ ಮನೆಗಳನ್ನು ನಿರ್ಮಿಸಿಕೊಂಡು ವಾಸವಾಗಿದ್ರು. ಕಾಂಗ್ರೆಸ್ ಪ್ರಭಾವಿಗಳ ಸಹಕಾರದಿಂದ ನೆಲೆ ನಿಂತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವ್ರು ಹೇಳ್ತಾರೆ. ನೋಡಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ವಿಶ್ವನಾಥ್ ಅವರು ಖುದ್ದಾಗಿ ಎಲ್ಲವನ್ನ ವರದಿಯನ್ನು ತಯಾರಿಸಿದಂಥವ್ರು, ಈ ಸಮಿತಿಯ ಮುಂದಾಳತ್ವವನ್ನು ವಹಿಸ್ಕೊಂಡಿರುವಂಥವ್ರು. ಇವ್ರಿಗೇನು ಹೇಳ್ತಾ ಇದ್ದಾರೆ ಅಂದರೆ, ಇದು ಕಂಪ್ಲೀಟಾಗಿ ಕಾಂಗ್ರೆಸ್ನವ್ರು ಮಾಡ್ತಾ ಇರೋದು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿರೋರು ಯಾರು ಇಲ್ಲಿಯವರಲ್ಲ, ಬಾಂಗ್ಲಾದವರು ಅನ್ನುವಂಥ ಮಾತನ್ನು ಅವ್ರು ತಿಳಿಸ್ತಾ ಇರುವಂಥದ್ದು. ಸತ್ಯಶೋಧನಾ ಸಮಿತಿಯ ವರದಿಯ ಹೈಲೈಟ್ ಇದೆ ಅಂತ ಕಾಣಿಸುತ್ತೆ. ತಾತ್ಕಾಲಿಕವಾಗಿ ಮನೆಗಳನ್ನು ನಿರ್ಮಿಸಿಕೊಂಡು ವಾಸವಾಗಿದ್ರು. ಕಾಂಗ್ರೆಸ್ ಪ್ರಭಾವಿಗಳ ಸಹಕಾರದಿಂದ ಇಲ್ಲಿ ನೆಲೆ ನಿಂತಿದ್ದಾರೆ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಮೇ ಬಿ ವರದಿಯಲ್ಲೂ ಅದನ್ನೇ ಉಲ್ಲೇಖಿಸಿದ್ದಾರೆ ಅಂತ ಕಾಣಿಸುತ್ತೆ. ಅಂದರೆ ಬೆಂಗಳೂರಿನವರೇ ಅಲ್ಲ, ಇಲ್ಲೇ ಇದ್ದವರೇ ಅಲ್ಲ, ಹೊರಗಡೆಯಿಂದ ಬಂದಿರೋರು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಬಿಜೆಪಿ ಸತ್ಯಶೋಧನಾ ಸಮಿತಿ ಸಲ್ಲಿಸಿದ ವರದಿಯ ಹೈಲೈಟ್ಸ್ ಏನು? ನೀತಿ ಕೋಗಿಲುವಿನಲ್ಲಿ ಅಕ್ರಮವಾಗಿ ಮನೆಗಳ ನಿರ್ಮಾಣ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಸತ್ಯಶೋಧನಾ ಸಮಿತಿ ಇವತ್ತು ತನ್ನ ವರದಿಯನ್ನ ಪಕ್ಷದ ಅಧ್ಯಕ್ಷರಿಗೆ ಸಲ್ಲಿಕೆ ಮಾಡಿದೆ. ಪ್ರಮುಖವಾಗಿ ವರದಿಯಲ್ಲಿ 8 ಅಂಶಗಳನ್ನ ಉಲ್ಲೇಖ ಮಾಡಿದೆ. ಅಕ್ರಮ ನಿವಾಸಿಗಳಿಗೆ ಸಹಕಾರ ಮಾಡಿದವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು. ಅಕ್ರಮವಾಗಿ ನೆಲೆ ನಿಲ್ಲುವುದಕ್ಕೆ ದಾಖಲೆಗಳನ್ನು ಒದಗಿಸಿದವರ ವಿರುದ್ಧವೂ ಕೂಡ ಕ್ರಮವನ್ನು ತೆಗೆದುಕೊಳ್ಳಬೇಕು. ಹಾಗೆ ರಾಜ್ಯ ಸರ್ಕಾರ ಇದುವರೆಗೆ ಬೆಂಗಳೂರಿನಲ್ಲಿ ನೆಲೆ ನಿಂತಿರುವ 2 ಲಕ್ಷಕ್ಕೂ ಅಧಿಕ ಬಾಂಗ್ಲಾ ಮತ್ತು ರೋಹಿಂಗ್ಯಾ ಅಕ್ರಮ ವಾಸಿಗಳನ್ನ ರಾಜ್ಯದಿಂದ ಹೊರಹಾಕುವ ಪ್ರಕ್ರಿಯೆಯನ್ನು ಮಾಡಬೇಕು, ಅಥವಾ ಅವರಿಗೆ ಪೂರಕವಾದಂತಹ ದಾಖಲೆಗಳನ್ನ ಒದಗಿಸಿಕೊಟ್ಟವರು ಮತ್ತು ಆ ದಾಖಲೆಗಳನ್ನ ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಕಂಡುಹಿಡಿದುಕೊಳ್ಳಬೇಕು. ಆ ವಿಚಾರವಾಗಿ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದೆ. ಹಾಗೆ ಇದಕ್ಕಿಂತ ಹೆಚ್ಚಾಗಿ ಅವರನ್ನ ಮರಳಿ ಅವರ ಮಾತೃದೇಶಕ್ಕೆ ಕಳಿಸಿಕೊಡುವ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿದೆ. ರಾಜ್ಯ ಸರ್ಕಾರ ಮಾಡ್ತಿರುವಂತಹ ಈ ತನಿಖೆ ಭಾಗದಲ್ಲಿ ಪಾರದರ್ಶಕವಾಗಿ ಅವರಿಗೆ ಮಾಡಲು ಸಾಧ್ಯ ಆಗ್ಲಿಲ್ಲ ಅಂತಾದ್ರೆ ಅದನ್ನ NIA ತನಿಖೆಗೆ ವಹಿಸಿ ಅನ್ನುವಂತಹ ಆಗ್ರಹವನ್ನ ಕೂಡ ಮಾಡಿದೆ. ಇವಿಷ್ಟು ಈ ವರದಿಯ ಪ್ರಮುಖ ಅಂಶಗಳು. ಒಟ್ಟಾರೆ ಇಲ್ಲಿಯವರೆಗೆ ಅಂದ್ರೆ ಜನವರಿ 3ರಿಂದ 1 ವಾರಗಳಿಗೂ ಹೆಚ್ಚು ಕಾಲ ಸ್ಥಳಕ್ಕೆ ತೆರಳಿ ಅಲ್ಲಿನ ಸಂಶೋಧನಾ ವರದಿಯನ್ನ ಬಿಜೆಪಿ ಪಡೆದುಕೊಂಡಿತ್ತು. ಸತ್ಯಶೋಧನಾ ಸಮಿತಿಯ ವರದಿಯಲ್ಲಿ ಪ್ರಮುಖವಾಗಿ ಅಲ್ಲಿ ನೆಲೆ ನಿಂತವರು ಯಾರು ಮತ್ತು ಅವರಿಗೆ ಈ ದಾಖಲೆಗಳು ಎಲ್ಲಿಂದ ಸಿಕ್ಕಿತು ಅನ್ನೋದರ ಬಗ್ಗೆ ಅವರು ಮಾಹಿತಿಯನ್ನ ಕಲೆ ಹಾಕಿದ್ರು. ಅಲ್ಲಿದ್ದಂತವರ ಆಧಾರ್ ಕಾರ್ಡ್ ಜೊತೆಗೆ ವೋಟರ್ ID ಹಾಗೆ ಪಡಿತರ ಚೀಟಿ ಇವೆಲ್ಲವನ್ನು ಕೂಡ ಕಲೆ ಹಾಕಿದಂತ ಸಂದರ್ಭದಲ್ಲಿ ಅವರು ಇರುವ ಜಾಗಕ್ಕೂ ಮತ್ತು ಅವರಿಗೆ
ಕೊಟ್ಟಿರುವಂತಹ ದಾಖಲೆಗಳಿಗೂ ಹೊಂದಾಣಿಕೆ ಆಗಿಲ್ಲ ಅನ್ನುವಂತಹ ಪ್ರಮುಖ ಅಂಶ ಗಮನಕ್ಕೆ ಬಂದಿರೋದನ್ನ ಅವರು ತಮ್ಮ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ಹಾಗೆ ಈಗ ಸಂತ್ರಸ್ತರು ಅಂತ ಹೇಳಿಕೊಳ್ಳುತ್ತಿರುವಂತಹ ಜಾಗದಲ್ಲಿ ಅಕ್ರಮ ನಿವಾಸಿಗಳು ಅಂತ ಗೊತ್ತಾದ ಸಂದರ್ಭದಲ್ಲಿ ಅವರನ್ನ ಬೇರೆ ಜಾಗಕ್ಕೆ ಸ್ಥಳಾಂತರ ಮಾಡೋ ಪ್ರಕ್ರಿಯೆಯನ್ನ ಮಾಡಲಾಗಿದೆ. ಕಾಂಗ್ರೆಸ್ಸಿನ ಪ್ರಭಾವಿ ನಾಯಕರುಗಳ ಚಿತಾವಣೆಯಲ್ಲಿ ಈ ಅಕ್ರಮ ನಿವಾಸಗಳ ನಿರ್ಮಾಣ ಕಾರ್ಯ ನಡೆದಿದೆ ಅನ್ನುವಂತ ವಿಚಾರವನ್ನ ಕೂಡ ಅವರು ಹೇಳ್ಕೊಂಡಿದ್ದಾರೆ. ಸ್ಥಳೀಯರಿಗೆ ಅವಕಾಶ ಕೊಡದ ನಿಟ್ಟಿನಲ್ಲಿ ಸರ್ಕಾರಿ ಜಾಗದಲ್ಲಿ ಇಲ್ಲಿಯವರೆಗೂ ಕೂಡ ಯಾವ ಕಾರಣಕ್ಕಾಗಿ ಈ ನಿವಾಸಗಳನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ರು, ಬಡಾವಣೆ ತಲೆ ಎತ್ತೋದಕ್ಕೆ ಕಾರಣ ಏನು ಅನ್ನೋದನ್ನ ಸರ್ಕಾರವೂ ಕೂಡ ತಿಳಿಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳನ್ನು ಕೂಡ ತನಿಖೆ ಮಾಡಬೇಕು ಅನ್ನುವಂತ ವಿಚಾರವನ್ನು ಹೇಳ್ಕೊಂಡಿದೆ. ಒಟ್ಟಾರೆಯಾಗಿ ಅಕ್ರಮ ನೆಲೆ ನಿಂತ ಬಾಂಗ್ಲಾ ಮತ್ತು ರೋಹಿಂಗ್ಯಾಗಳು ಅಂತಲೇ ಪರಿಗಣಿಸಲಾಗುವಂತ ವ್ಯಕ್ತಿಗಳನ್ನ ಪಟ್ಟಿ ಮಾಡಿ ಅವರಿಗೆ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕು ಅನ್ನುವಂತ ಆಗ್ರಹವನ್ನ ಸತ್ಯಶೋಧನಾ ಸಮಿತಿ ಮಾಡಿಕೊಂಡಿದೆ. ಹಾಗೆ ಈಗ ಆ ವರದಿ ಹಿನ್ನೆಲೆಯಲ್ಲಿ ಅವರ ವರದಿಯ ಪ್ರತಿಯನ್ನ ರಾಜ್ಯಪಾಲರಿಗೆ ಸಲ್ಲಿಸುವುದಕ್ಕೆ ರಾಜಭವನಕ್ಕೂ ಕೂಡ ಆ ತಂಡ ತೆರಳಿದೆ. ನೀತಿ. ಓಕೆ, ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗಾಗಿ.